ನಾವು ನಿಮ್ಮ ವೇಸ್ಟೇಜ್ ಕಮಿಟಿಯಿಂದ ಚೆನ್ನಾಗಿ ರಿಸಲ್ಟ್ ಬಂದಿರೋದ್ರಿಂದ ನಿಮ್ಮನ್ನು ಕರೆಸಿ ನಾವು ಇದನ್ನ ನೋಡ್ಬರ್ರಿ ಅಂತ ಮಾಡಿಸಿದ್ದು. ಜೊತೆಗೆ ನಿಮ್ಮ ಊರಾಗೆಲ್ಲ ಬಹಳ ಜನ ಹಾಕಿದಾರೆ ಈ ಪ್ರಾಡಕ್ಟ್ ನ. ಅಂದ್ರೆ ಈಗ ಅವ್ರು ಅನುಮಾನ ಮಾಡ್ತಾ ಇದ್ದಾರೆ, ಈ ತರ ಕಂಪ್ನಿ ಅವರೆಲ್ಲ ಹೇಳ್ತಾ ಇದಾರೆ ಅವು ಯಾವ ರಿಸಲ್ಟ್ ಇಲ್ಲ, ಸುಮ್ಮನೆ ಇವರು ಯಾವ್ದೋ ಒಂದು ಪ್ರಾಫಿಟ್ಗಾಗಿ ಮಾಡ್ತಾ ಇದಾರೆ ಅಂತ ನಾನು ಆ ರೀತಿ ನಾವು ತಿಳ್ಕೊಳ್ಳಿಲ್ಲ. ನಾವು ಒಂದ್ಸರಿ ಯೂಸ್ ಮಾಡಿ ನೋಡೋಣ ಅಂತಂದೇಳಿ ನಾವೇ ಸ್ವಂತ ಚೆಕ್ ಮಾಡಿದ ಮೇಲೆ ಜನರಿಗೆ ಹೇಳಕ್ ಸರಿ ಆಗ್ತದಂತಂದು ನಾವೀಗ ಇದನ್ನ ತೋರಿಸ್ಲಿದ್ದು. ರೆಡ್ಡಿ ಮಾತಾಡ್ತಾ ಇದೀನಿ. ರೇಷ್ಮೆ ಬೆಳೆಗೆ ಪ್ರಾಡಕ್ಟ್ ನ ಕೊಟ್ಟಿದ್ವಿ. ನಮ್ಮ ಕರ್ನಾಟಕದ ಇವತ್ತಿನ ಹಸಿರು ಸೇನೆಯ ರಾಜ್ಯದ ಉಪಾಧ್ಯಕ್ಷರ ಜೊತೆ ನಾವು ಇವತ್ತಿನ ಇದೀವಿ. ಅವ್ರು ಮಾತಾಡ್ಸೋಣ. ಸರ್ ನಮಸ್ಕಾರ ಅಧ್ಯಕ್ಷರೇ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಸಿದ್ದೇಶ್ ಅಂತ. ಸಿದ್ದೇಶ್ ಅವರಲ್ರಿ, ಯಾವ ಊರು ಸರ್? ನಮ್ದು ಬೂದಿಯಾಳು, ವಿಜಯನಗರ ಜಿಲ್ಲೆ, ಹರಪನಹಳ್ಳಿ ತಾಲೂಕು. ಫಸ್ಟ್ ಟೈಮ್ ನಮ್ಮ ವೆಸ್ಟೇಜ್ ಕಂಪನಿ ಪ್ರಾಡಕ್ಟ್ ನ ನೀವು ಬಳಕೆ ಮಾಡಕತ್ತೀರಿ, ಯಾವ್ದಾರು ಏನು ವ್ಯತ್ಯಾಸ ಬಂದಿದೆ ಅಧ್ಯಕ್ಷರೇ ಈ ಪ್ರಾಡಕ್ಟ್ ಬಳಕೆ ಮಾಡಿ ಅಂತ ಏನ್ ಹೇಳಕ್ ಇಷ್ಟಪಡ್ತಾರೆ ರೈತರಿಗೆ? ಈಗ ನಾವು ಮೊದಲೆಲ್ಲ ಬೇರೆ ಬೇರೆ ಗೊಬ್ಬರ ಹಾಕ್ತಿದ್ವಿ, 17 14 28 24 24, ಆಮೇಲೆ ಬೇರೆ ಯಾವ ಟಾಣಿಕ್ಗಳು ಅವೆಲ್ಲ ಹಾಕ್ತಾ ಇದ್ವಿ. ಆದ್ರೂ ನಮ್ಗೇನಂತ ಇಂಪ್ರೂವ್ಮೆಂಟ್ ಬರ್ತಿರ್ಲಿಲ್ಲ. ನಿಮ್ದು ಇದ್ಯಾವುದು ಗ್ರಾನ್ಯುವಲ್, ಅಕ್ವಾಜೆಲ್, ಆಮೇಲೆ ಇದೊಂದು ಟಾನಿಕ್ ಕೂಡ ಹಾಕಿದೀವಿ. ಈಗ ಹಾಕಿ ಸುಮಾರು ಈಗ 20-25 ದಿವಸ 30 ದಿವಸ ಒಳಗಿದೆ ಇದು ಬೆಳೆ. ಈಗ ಆಲ್ರೆಡಿ ಈಗ ಮೊದಲೆಲ್ಲ ಸುಮಾರು ನಾವು ದಿನ ಕಾಯ್ಬೇಕಾಗಿತ್ತು ಇದು ಸೊಪ್ಪು. ಈಗ ನಾವು ಮೊನ್ನೆ ಈಗ 3 ದಿನ ಆಯ್ತು ಮಾರ್ಕೊಂಡು ಬಂದು, ಈಗ ಆಲ್ರೆಡಿ ಎಲ್ಲ ಮತ್ತೆ ಬೆಳೆ ಈಗ ಬಂದಿದೆ. ಅವಾಗಿಂತನೂ ಈಗ ಮೊದಲೆಲ್ಲ 120 150 ಮಟ್ಟಿ ತರ್ತಾ ಇದ್ವಿ. ಈಗ 230-40 ಮಟ್ಟಿ ಅದೇ ಅಷ್ಟೇ ಬೆಳೆಗೆ ನಾವೀಗ ತರ್ತಾ ಇದೀವಿ. ಅಕ್ವಾಜೆಲ್ ಹಾಕಿದ್ಮೇಲೆ ನಾವು ಮೊದಲೆಲ್ಲ ನೀರ್ ಬಿಟ್ಟು ಒಂದು 5-6 ದಿನ ಆದ್ರೆ ನೆಲ ಒಣಗಿರೋದು, ಸೊಪ್ಪು ಬಾಡ್ತಾ ಬರೋದು. ಇದಾದ್ಮೇಲೆ ನಾನು ನೋಡೋಣ ಅಂತಂದೇಳಿ 8-10 ದಿವಸ ತನಕ ಲೇಟ್ ಮಾಡಿ ನೀರು ಕಟ್ಟಿದ್ರು ಕೂಡ ಸೊಪ್ಪೇನು ಬಾಡಿಲ್ಲ. ಚಿಕ್ಕಳು ಕೂಡ ಒಂದೇ ಲೆವೆಲ್ ಆಗಿ ಎಲ್ಲ ಬಡ್ಸ್ ಬರ್ತಾ ಇದೆ, ಒಂದೇ ಲೆವೆಲ್ ಆಗಿ. ಆಮೇಲೆ ಅದು ಸೊಪ್ಪು ಜಲ್ದಿ ಹಣ್ಣಾರಿ ಅಲ್ಲ, ಸೊಪ್ಪು ಜಲ್ದಿ ಹಣ್ಣಾರಿ ಅಲ್ಲ, ಕಪ್ಪು ಇರುತ್ತೆ. ಹುಳನು ಚೆನ್ನಾಗಿ ತಿಂತಾವು. ರಾತ್ರಿ ಮೇಯ ಸೊಪ್ಪು ಬೇರೆ ಮಾಡಿದ್ರೆ ಅದು ವಿಶಾಲ ಅಂತಂದೇಳಿ, ವಿಶಾಲ ಅಂತ ಅದು ಮೊದಲು ಹಾಕಿದ್ವಲ್ಲ, ಅದನ್ನ ಅರ್ಧ ಒಂದ್ ಮೇವ್ ರಾತ್ರಿ ಮೇವ್ ಅದು ಹಾಕ್ತಿವಿ, ವಿಶಾಲ ಅಂತ. ಆಮೇಲೆ ಇದು V1 ಅಂತ, V1 ಇದು ಬಾಡಲ್ರಿ ಜಾಸ್ತಿ. ಇದು ನೈಟ್ ಹಾಕಿದ್ರೆ ತಿನ್ಲಿಕ್ಕೆ ಅನುಕೂಲ ಆಗ್ತದೆ. ಬೆಳಿಗ್ಗೆ ಬೆಸ್ಲಾಕ್ ಕಡಿದ್ರೆ ಜಲ್ದಿ ಬಾಡುತ್ತೆ. ಹಾಗಾದ್ರೆ ಈ ವೆಸ್ಟರ್ನ್ ಪ್ರಾಡಕ್ಟ್ ನ ಎಲ್ಲಾ ರೈತರು ನಿಮ್ಮ ಎಲ್ಲರಿಗೆ ಬಳಕೆ ಮಾಡಬಹುದು ಅಂತ ಹೇಳ್ತೀರಾ ನೀವು? ಹೇಳ್ಬೋದು ಸರ್. ನಮ್ದು ಆದ್ಮೇಲೆ ಈಗ ಅವ್ರಿಗೆ ಕರ್ಕೊಂಬಂದ್ ತೋರಿಸಿದ್ರು ಏನ್ ವ್ಯತ್ಯಾಸ ಅಂತ ಗೊತ್ತಾಗ್ತದೆ. ಆಮೇಲೆ ನಾವು ಒಂದ್ ಹೊಲಕ್ಕೆ ಮೊದಲು ಟಾಣಿಕ್ ಹೊಡೆದಿದ್ವಿ. ಮೊದಲು ಟಾಣಿಕ್ ಹೊಡೆದ್ರದು ಇದಕ್ಕಂತೂ ಒಂದೂವರೆ ಅಡಿ ಕಡಿಮೆ ಐತಿ, ಹೈಟ್ ಕಡಿಮೆ ಐತಿ. ಇದು 1 ವಾರ ಮುಂಚೆ ಹೊಡೆದ ಟಾಣಿಕ್ ಕಟ ಒಂದೇ ಸರಿ ಮಾಡಿತ್ತು. ಅದಕ್ಕೆ ಇದಕ್ಕೂ ಒಂದೂವರೆ ಅಡಿ ಡಿಫ್ರೆನ್ಸ್ ಬೆಳೆ ಇದೆ. ಈಗ ಅದು ಚೆನ್ನಾಗಿದೆ. ಆತ್ಮೀಯ ಸ್ನೇಹಿತರೆ, ನೀವು ಕೂಡ ರೈತರಾಗಿದ್ದರೆ ಪ್ರಾಡಕ್ಟ್ ನ ಬಳಕೆ ಮಾಡ್ರಿ. ನಮ್ಮ ಅಧ್ಯಕ್ಷರು ಹೇಳ್ತಾ ಇದಾರೆ, ಸೊ ತಾವು ಕೂಡ ಬಳಕೆ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ವೆಲ್.